ಮಥುರಾದಲ್ಲಿ ಬಂಕೆ ಬಿಹಾರಿ ದೇವಾಲಯದ ಖಜಾನೆಯನ್ನು 54 ವರ್ಷದ ಬಳಿಕ ತೆರೆದಿದ್ದಾರಂತೆ. ಬಂಕೆ ಬಿಹಾರಿ ದೇವಾಲಯ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯ ವೃಂದಾವನದಲ್ಲಿರೋದು. ಸೇವಾಯತ್ಗಳ ಒಂದು ಗುಂಪಿನ ವಿರೋಧದ ನಡುವೆಯೂ ಕೂಡ ದೇವಾಲಯದ ಆಡಳಿತ ಮಂಡಳಿಯ ಸಮ್ಮುಖದಲ್ಲಿ ಖಜಾನೆಯನ್ನು ತೆರೆದಿದ್ದಾರೆ. ಇದರಲ್ಲಿ ಒಂದು ಮರದ ಪೆಟ್ಟಿಗೆ ಇದೆ, 3 ಬಟ್ಲಿದೆ, ಒಂದು ಅಗಲವಾದ ತಟ್ಟೆ, ಒಂದು ಸಣ್ಣ ಬೆಳ್ಳಿ ಛತ್ರಿ ಮತ್ತು 1970 ಫೆಬ್ರವರಿ 2 ದಿನಾಂಕದ ಪತ್ರವೊಂದು ಅದರಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಗುಜರಾತ್ನ ಜೈನ್ ಸಮುದಾಯವು 186 ಐಷಾರಾಮಿ ಕಾರುಗಳನ್ನು ಸಾಮೂಹಿಕವಾಗಿ ಖರೀದಿಸಿ 21.22 ಕೋಟಿ ರೂಪಾಯಿನ ಉಳಿಸಿದೆ. ಜಿಐಟಿಒ ಸಂಸ್ಥೆಯು 15 ಪ್ರಮುಖ ಬ್ರ್ಯಾಂಡ್ಗಳೊಂದಿಗೆ ಮಾತುಕತೆ ನಡೆಸಿ ಈ ರಿಯಾಯಿತಿಯನ್ನು ಪಡೆದುಕೊಂಡಿದೆ. ಬೆಂಗಳೂರಿನಲ್ಲಿ ಮಳೆಯ ನಡುವೆಯೇ ಡಾಂಬರೀಕರಣ ಕಾಮಗಾರಿ ಮಾಡಲಾಗಿದೆ. ಎಸ್ಟಿ ಮಾಲ್ ಮುಂಭಾಗದ ಮುಖ್ಯ ರಸ್ತೆಗೆ ಡಾಂಬರೀಕರಣ ಮಾಡಲಾಗ್ತಾ ಇದೆ. ಹೆಬ್ಬಾಳದಿಂದ ಕೊಡಿಗೆಹಳ್ಳಿಯ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು. ಆದರೂ ಕೂಡ ಇದರ ನಡುವೆಯೇ ಬಿಸಿ ಡಾಂಬರ್ ಹಾಕಿ ಕಾಮಗಾರಿಯನ್ನ ಮಾಡಿದ್ದಾರೆ. ಬಟ್ ರಸ್ತೆ ಬಾಳಿಕೆ ಬರಲ್ಲ ಅಂತಿದ್ದಾರೆ. ದೀಪಾವಳಿ ಹಿನ್ನೆಲೆ ಮನೆ ಬಾಗಿಲು ಎದುರು ಹಚ್ಚಿದಂತಹ ದೀಪದಿಂದ ದೊಡ್ಡ ಅವಾಂತರ ನಡೆದಿರುವ ಘಟನೆ ಬಾಗಲಕೋಟೆ ತಾಲೂಕಿನ ಗದ್ದನಕೇರಿ ಕ್ರಾಸ್ನಲ್ಲಿ ನಡೆದಿದೆ. ಆಕಸ್ಮಿಕವಾಗಿ ದೀಪದ ಬೆಂಕಿ ಮನೆ ಎದುರಿಗೆ ಬಿದ್ದಿದ್ದ ಆಯಿಲ್ಗೆ ತಗುಲಿದೆ. ಇದರ ಪರಿಣಾಮ ಮನೆಯ ಮುಂದಿನ 2 ಬೈಕ್ ಸುಟ್ಟು ಕರಕಲಾಗಿದೆ. ಬಳಿಕ ಮನೆಗೂ ಬೆಂಕಿ ಪ್ರವೇಶಿಸಿ ಮನೆಯೂ ಕೂಡ ಸುಟ್ಟು ಹೋಗಿದೆ. ರಾಯಚೂರಿನ ನಿಜಲಿಂಗಪ್ಪ ಕಾಲೋನಿ ವೃತ್ತದಲ್ಲಿ ಬೀದಿ ನಾಯಿಗಳು ಆಕಳು ಮತ್ತೆ ಕರುವನ್ನ ಕಚ್ಚಿ ಸಾಯಿಸಿರುವ ಘಟನೆ. ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಗಾಯಗೊಂಡಂತಹ ಕರುವಿನ ಮೇಲೆ ನಾಯಿಗಳ ದಾಳಿ ಮಾಡಿಬಿಟ್ಟಿವೆ. 10 ಬೀದಿ ನಾಯಿಗಳು ಸಿಕ್ಕಲ್ಲಿ ಕಚ್ಚಿಬಿಟ್ಟಿವೆ. ಕರುವನ್ನ ಕೊಂದು ಹಾಕಿಬಿಟ್ಟಿವೆ. ಅಕ್ರಮ ಸಂಬಂಧ ವಿಚಾರವಾಗಿ ಗರ್ಭಿಣಿ ಹಾಗೂ ಆಕೆಯ ಪ್ರಿಯಕರ ಹತ್ಯೆ ಆಗಿರುವ ಘಟನೆ ದೆಹಲಿಯ ರಾಮನಗರ ಪ್ರದೇಶದಲ್ಲಿ ಆಗಿದೆ. ಛತ್ತೀಸ್ಗಢ ರಾಜ್ಯದ ಉತ್ತರ ಬಸ್ತಾರ್ನಲ್ಲಿ ಒಂದೇ ದಿನ 208 ಮಂದಿ ನಕ್ಸಲರು ಶರಣಾಗಿದ್ದಾರೆ. ಈ ಮೂಲಕವಾಗಿ ಬಸ್ತಾರ್ ಈಗ ನಕ್ಸಲ್ ಮುಕ್ತವಾಗಿದೆ. ಮಂಡ್ಯ ಬಳಿ 3 ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿಬಿಟ್ಟಿದೆ. 10 ಜನರಿಗೂ ಗಾಯ ಆಗಿದೆ. ಬಾಚಹಳ್ಳಿ ಗ್ರಾಮದ ಮಳವಳ್ಳಿ ಮತ್ತು ಕೊಳ್ಳೇಗಾಲ ಹೆದ್ದಾರಿಯಲ್ಲಿ ಘಟನೆ ಆಗಿದೆ. 3 ಬಸ್ಗಳ ಕೆಲವು ಭಾಗಗಳು ಜಖಮಾಗಿವೆ. ಓರ್ವ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ರಾಜನಂತೆ ವರ್ತಿಸುವ ಅಧ್ಯಕ್ಷ ನಮಗೆ ಬೇಡ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಟ್ರಂಪ್ ಪ್ರತಿಭಟನೆಯನ್ನು ಖಂಡಿಸಿದ್ದಾರೆ.